ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣ ಸಂಬಂಧ ಇನ್ನೂ ಪತ್ತೆಯಾಗಿಲ್ಲ ಎಟಿಎಂ ವಾಹನದ ಡಿವಿಆರ್. ಆ ಸಿಎಂಎಸ್ ವೆಹಿಕಲ್ ಇತ್ತಲ್ಲ, ಅದರೊಳಗೊಂದು ಸಿಸಿ ಕ್ಯಾಮೆರಾ ಇರುತ್ತೆ, ಅದರದೊಂದು ಡಿವಿಆರ್ ಇರುತ್ತೆ. ಅದು ಇನ್ನೂ ಕೂಡ ಸಿಕ್ಕಿಲ್ಲ. ಈ ರಾಬರಿ ಮಾಡಿದ್ರಲ್ಲ ಇವರುಗಳು ಆ ಡಿವಿಆರ್ ಸಮೇತ ಎತ್ಕೊಂಡು ಹೋಗಿದ್ರು. ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹದ ಡಿವಿಆರ್ ನಾಪತ್ತೆಯಾಗಿದೆ. ಅರಣ್ಯ ಪ್ರದೇಶದಲ್ಲಿ ಡಿವಿಆರ್ ಎಸ್ತಿದೆ ಈ ಗ್ಯಾಂಗು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿವಿಆರ್ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ದರೋಡೆ ವೇಳೆ ಡಿವಿಆರ್ ಸಮೇತ ಎತ್ಕೊಂಡು ಹೋಗಿದ್ರು. ಆರೋಪಿಗಳ ಸುಳಿವು ಸಿಕ್ಕಿಬಿಡುತ್ತೆ ಅಂತ ಡಿವಿಆರ್ ಕಳವು ಮಾಡಿದ್ರು. ಅಂದ್ರೆ ಈ ಪ್ಲಾನಿಂಗ್ ಹೇಗಾಯ್ತು, ಏನು ಅವತ್ತಿನ ದಿನ ಆ ಸಿಎಂಎಸ್ ವೆಹಿಕಲ್ ಅನ್ನ ನಿಲ್ಲಿಸಿದಾಗ ಏನೇನಾಯ್ತು, ಕಾನ್ವರ್ಸೇಷನ್ ಏನೇನಾಗಿದೆ, ಯಾವ ರೀತಿ ದರೋಡೆ ಪ್ರಕರಣ ನಡೀತು, ಇದೆಲ್ಲವದರ ಬಗ್ಗೆ ಮಾಹಿತಿ ಸಿಕ್ಕಿಬಿಡುತ್ತೆ ಅಂತ ಹೇಳಿ ಆರೋಪಿಗಳು ಆ ಡಿವಿಆರ್ ಅನ್ನ ಎತ್ಕೊಂಡು ಹೋಗಿ ಚಿತ್ತೂರಿನ ಅರಣ್ಯ ಪ್ರದೇಶದಲ್ಲಿ ಎಸೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸೊ ಈಗ ಅದಕ್ಕೋಸ್ಕರ ಹುಡುಕಾಟ ನಡೀತಾ ಇದೆ. ಅದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಕಾಡಿನ ಯಾವ ಮೂಲೆಗೆ ತಗೊಂಡೋಗಿ ಹಾಕಿದಾರೋ ಏನೋ ಎತ್ತೋ ಗೊತ್ತಿಲ್ಲ. ಈಗ ಬಂಧಿಸಿರುವವರಲ್ಲಿ ಯಾರಾದರೂ ಅದ್ರ ಒಳಗಡೆ ಇದ್ದವರಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗತ್ತೆ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಬೆಂಗಳೂರಿನಲ್ಲಿ ಏನು 7 ಕೋಟಿ ರಾಬರಿ ಆಗಿತ್ತು, ಆ ಸಿಎಂಎಸ್ ವೆಹಿಕಲ್ನ ಡಿವಿಆರ್ ಈಗ ನಾಪತ್ತೆಯಾಗಿದೆ. ಅದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ವೆಂಕಟೇಶ್? ಗುಡ್ ಮಾರ್ನಿಂಗ್ ಸುಂದರ. ಅಂದರೆ ಈ 7 ಕೋಟಿ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ, ಅಂದರೆ ರಾಬರಿ ಮಾಡ್ಕೊಂಡು ಹೋದಂತಹ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು, ಹಣವನ್ನು ಕೂಡ ರಿಕವರಿ ಮಾಡಿದ್ದಾರೆ. ಸಾಕ್ಷಿ ಈಗ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ಗೆ. ಯಾಕಂತ ಹೇಳಿದರೆ ಸಿಎಂಎಸ್ ವಾಹನದಲ್ಲಿದ್ದಂಥ ಸಿಸಿಟಿವಿ ಕ್ಯಾಮ್ರಾಗೆ ಅಳವಡಿಸಿದಂಥ ಡಿವಿಆರ್ ಏನಿದೆ ಅದನ್ನು ಡಿವಿಆರ್ ಸಮೇತವಾಗಿ ಆರೋಪಿಗಳು ಕಿತ್ಕೊಂಡು ಹೋಗಿದ್ರು, ಅದನ್ನು ತೆಗೆದುಕೊಂಡು ಹೋಗಿದ್ರು. ಅಂದರೆ ಹಣದ ಸಮೇತವಾಗಿ ತೆಗೆದುಕೊಂಡು ಹೋಗಿದ್ರು. ಹೋಗುವಂಥ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಎಲ್ಲೋ ಅರಣ್ಯ ಪ್ರದೇಶದಲ್ಲಿ ಎಸ್ದಿದ್ದೀವಿ ಅಂತ ಹೇಳಿ ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಸಿಗ್ತಾ ಇಲ್ಲ. ಈಗ ಅದನ್ನ ಹುಡುಕಾಟದಲ್ಲಿ ಈಗ ಪೊಲೀಸರು ನಿರತರಾಗಿರುವಂತದ್ದು. ಯಾಕಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಾಂತ್ರಿಕವಾದಂತಹ ಒಂದು ಸಾಕ್ಷಿ ಏನಿದೆ ಅದು ಡಿವಿಆರ್ ಆಗಿರುವಂತದ್ದು. ಯಾಕಂದ್ರೆ ಆರೋಪಿಗಳು ಎಲ್ಲಿ ಬಂದು ವಾಹನವನ್ನ ಅಡ್ಡಗಟ್ಟಿದ್ರು, ವಾಹನದ ಒಳಗಡೆ ಯಾರೆಲ್ಲ ಇದ್ರು, ನಂತರ ವಾಹನ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಹಣವನ್ನ ಯಾವ ರೀತಿಯಾಗಿ ಇನೋವಾ ಕಾರಿಗೆ ಇವರು ಶಿಫ್ಟ್ ಮಾಡಿದ್ರು ಅನ್ನೋದು ಎಲ್ಲವನ್ನೂ ಕೂಡ ಸಿಸಿಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಆ ಡಿವಿಆರ್ ಕೂಡ ಮುಖ್ಯವಾಗಿರುತ್ತೆ. ಆದ್ರೆ ಆ ಡಿವಿಆರ್ನೇ ಈಗ ಅವರು ಎಸ್ಕೇಪ್ ಮಾಡಿರುವಂತಹದ್ದು. ಯಾಕಂದ್ರೆ ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ ಅವರು ಪಕ್ಕ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಎಲ್ಲಿ ಸಿಸಿಟಿವಿಗಳು ಇಲ್ಲವೋ ಅದೇ ಒಂದು ಮಾರ್ಗದಲ್ಲಿ ಗಾಡಿಯನ್ನ ಫಾಲೋ ಮಾಡ್ಕೊಂಡು ಬಂದಿರುವಂತದ್ದು, ಮತ್ತೆ ಗಾಡಿಯನ್ನು ಕೂಡ ಸ್ಟಾಪ್ ಮಾಡಿರುವಂತದ್ದು. ಈ ಎಲ್ಲವನ್ನು ಕೂಡ ಸಾಕ್ಷಿಗಳನ್ನ ಸಿಗಬಾರ್ದಂತ ಮಾಡಿರುವಂತ ಅವರಿಗೆ ಈ ಸಿಎಂಎಸ್ ವಾಹನದಲ್ಲಿ ಸಿಸಿಟಿವಿ ಇದೆ ಅನ್ನೋದು ಕೂಡ ಗೊತ್ತಿತ್ತು. ಹಾಗಾಗಿ ಎಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗುತ್ತೆ, ಅದಕ್ಕೊಂದು ಡಿವಿಆರ್ ಇರುತ್ತೆ ಅಂತ ಹೇಳಿ ಆ ಡಿವಿಆರ್ ಅನ್ನು ಕೂಡ ಈಗ ಎಸ್ಕೇಪ್ ಮಾಡಿರುವಂತದ್ದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಕೋರ್ಟ್ಗೆ ಇದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನ ಹುಡುಕಾಟದಲ್ಲಿ ಈಗ ಪೊಲೀಸರು ಇದ್ದಾರೆ. ಎಲ್ಲಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಎಕ್ಸಾಕ್ಟ್ ಆಗಿ ಸದ್ಯ ಆರೋಪಿಗಳು ಕೂಡ ಹೇಳ್ತಾ ಇಲ್ಲ. ಈಗ ಅದನ್ನ ಹುಡುಕಾಟುವಂತಹ ಕೆಲಸದಲ್ಲಿ ಈಗ ನಿರತರಾಗಿರುವಂತದ್ದು. ಸಿಂಧುರ, ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ